ಅವರೆದ್ದು ಹೊತ್ತುವ ಒಡೆಯರ ಹೋರಾಟ. ನೀವು ಹೇಳಿದ್ದಂತೆ ರೈತರನ್ನು ಗೌರವಿಸುವುದು ಕೇವಲದ ಆಚರಣೆ ಅಲ್ಲ, ಅದು ನಿತ್ಯದ ಪ್ರಾಮಾಣಿಕ ನೆನೆಯಿಕೆ ಆಗಬೇಕು. ಮಳೆಗಾಲದಲ್ಲಿ ರೈತರ ಕಷ್ಟಗಳು. ಮಳೆ ಇಲ್ಲದಿರುವ ಕಷ್ಟ. ಬೆಳೆ ಬಿತ್ತನೆ ಮಾಡಿದ ಮೇಲೆ ಮಳೆಯಿಲ್ಲದಿದ್ದರೆ ಮೊಳಕು ಹಾಕೋದೇ ಆಗುವುದಿಲ್ಲ. ಅವರ ಎಲ್ಲ ಬಿತ್ತನೆ ಹಣ್ಣಾಗುವುದಕ್ಕಿಂತ ಮೊದಲು ಒಣಗಿ ಹೋಗುತ್ತದೆ. ಅತಿವೃಷ್ಟಿಯಿಂದ ಆಗುವ ನಾಶ. ನಿರಂತರ ಮಳೆಯ ದಾಳಿ ಅಕ್ಕಿ, ಜೋಳ, ರಾಗಿ ಸೇರಿದಂತೆ ನಾನಾ ಬೆಳೆಗಳನ್ನು ಹಾಳು ಮಾಡುತ್ತದೆ. ಬೆಳೆದ ಬೆಳೆ ಪಚ್ಚೆ ನೆಲಕ್ಕೆ ಬೀಳುತ್ತದೆ. ಮಣ್ಣಿನ ದೋಯನೆ, ಸೋಯಲ್ ಇರೋಷನ್, ಜಮೀನಿನ ಫಲವತ್ತತೆಯನ್ನೇ ಕಡಿಮೆ ಮಾಡುತ್ತದೆ. ಸಮಸ್ಯೆ. ಮಳೆಗಾಲದಲ್ಲಿ ಕಚ್ಚಾ ರಸ್ತೆಗಳು ಕೆಸರುಗಾಡುವಾಗಿ ತಾವು ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಾರರು. ಮಾರುಕಟ್ಟೆ ಬೆಲೆ ಇಳಿಕೆ. ಮಳೆ ಕಾರಣದಿಂದ ತರಕಾರಿಗಳು ತಕ್ಷಣವೇ ಹಾಳಾಗುತ್ತವೆ. ಅಷ್ಟರಲ್ಲಿ ದರ ಇಳಿದರೂ ರೈತರು ಕಡಿಮೆ ಬೆಲೆಗೆ ಮಾರಲುರಾಗುತ್ತಾರೆ. ಸಹಾಯದ ಕೊರತೆ. ಸರ್ಕಾರದಿಂದ ಕೂಡ ತಕ್ಷಣದ ಪರಿಹಾರ ಸಿಗದೆ ಬಹುತೇಕ ರೈತರು ಸಾಲದಲ್ಲೇ ಮುಳುಗುತ್ತಾರೆ. ಏನು ಮಾಡಬೇಕು? ನಾವು ರೈತರ ಬಗ್ಗೆ ಗೌರವಪೂರ್ವಕವಾಗಿ ಮಾತನಾಡಬೇಕು. ಒಂದು ಹೊತ್ತು ಅನ್ನ ತಿನ್ನುವಾಗ ಅವರ ಶ್ರಮವನ್ನು ನೆನೆಸಬೇಕು. ಸ್ಥಳೀಯ ರೈತರಿಂದ ನೇರವಾಗಿ ಬೆಳೆ ಖರೀದಿಸಬೇಕು. ರೈತರ ಹಕ್ಕು, ಸಮಸ್ಯೆಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಹಾಸ್ಯವಲ್ಲ, ಗೌರವವನ್ನ ಹರಡಬೇಕು. ರೈತನೇ ದೇವರು ಎಂಬ ಮಾತು ನಾವೇ ಮಾಡಿದ್ದರೆ ಅದನ್ನು ನಿಜ ಮಾಡೋ ಹೊಣೆಗಾರಿಕೆಯನ್ನು ನಾವು ಹೇಗೆ ತಾಳಬೇಕು ಎಂಬುದರ ಬಗ್ಗೆ ಯೋಚಿಸೋಣ. ನಿಮ್ಮ ಮಾತು ಹೃದಯದಿಂದ ಬಂದು ಅದಕ್ಕಾಗಿ ಧನ್ಯವಾದಗಳು. ಹೆಚ್ಚು ಬೇಕಾದರೆ ನಾನು ರೈತರ ಕವಿತೆ, ಸಂದೇಶ ಅಥವಾ ಪ್ರಬಂಧವೂ ಬರೆಯಬಹುದು. ಹೇಳಿ.